ಗುಡ್ ಮಾರ್ನಿಂಗ್ ಎವ್ರಿವನ್. ಪೆಲ್ಲಿಂಗ್ ಊರಿದು. ಬೆಳಗ್ಗೆ 6:30 ವಾಕ್ ಹೋಗ್ತಾಯಿದ್ದೀನಿ. ತುಂಬ ಹಿಮ ಬೀಳ್ತಾ ಇದೆ. ನನ್ನ ಮನೆ ನೋಡಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದು ಅಂದರೆ ತುಂಬ ಡಿಫಿಕಲ್ಟು. ಯಾಕೆಂದರೆ ತುಂಬ ಕೆಳಗಡೆಯಿಂದ ಪಿಲ್ಲರ್ ಹಾಕೊಂಬರ್ಬೇಕಾಗತ್ತೆ. ನೋಡ್ತಾ ಇದ್ದೀರಾ, ಇದ್ರ ಕೆಳಗಡೆ ಒಂದು 3 ಫ್ಲೋರ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ. ನೋಡಿ, ಈ ಥರ ಇಲ್ಲಿ ಅಲ್ಲಲ್ಲೇ ಬಾವುಟ ಈ ಥರ ಅದೊಂದು ಫ್ಲ್ಯಾಗ್ ಬ್ಯಾಂಬೂಗೆ ಕಟ್ಬಿಟ್ಟು ಹಾಕಿರ್ತಾರೆ ನೋಡಿ. ಮೇಲ್ಗಡೆ ನೋಡ್ತಿರ್ಬೋದು, ತುಂಬ ಹಿಮ ಬೀಳ್ತಾ ಇದೆ. ಇಷ್ಟು ಪೆಲ್ಲಿಂಗು ಬಂದು ತುಂಬ ಒಳ್ಳೆ ಸ್ಕೈ ವಾಕ್ ಬುದ್ಧಂದು ಕೆಲವೊಂದು ಸೈಟ್ ಸೀಯಿಂಗ್ ಪ್ಲೇಸಸ್ ತುಂಬ ಚೆನ್ನಾಗಿದೆ. ಹಂಗಾಗಿ ನಾವಿಲ್ಲೇ ಸ್ಟೇ ಆಗಿದ್ದೀವಿ. ಅಲ್ಲಿ ಎದುರುಗಡೆ ಕಾಣಿಸ್ತಿರೋದೆಲ್ಲ ಹೋಟೆಲ್ಸ್ ಎಲ್ಲ. ಇದು ಇಲ್ಲಿರೋ ಮನೆಗಳಿವು. ಇಲ್ಲಿ ತುಂಬ ಹೋಟೆಲ್ಸೇ ಜಾಸ್ತಿ ಇದೆ, ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸು. ನಾವಿರೋದು ಉಡಾನ್ ರೆಸ್ಟೋರೆಂಟ್ ಅಂದ್ಬಿಟ್ಟು. ಮಗು ಒಂದು ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿ ಬರ್ತಾಯಿದೆ. ಸ್ಕೂಲ್ ವ್ಯಾನ್ ಬಂದಿದೆ. ಈ ಥರ ಪಾಟ್ನಲ್ಲಿ ಇವರು ಸೊಪ್ಪು ಇದೆಲ್ಲ ಬೆಳ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ಹೂವು ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಹೂವು ರೋಡ್ ಸೈಡಲ್ಲಿ ಬೆಳೆದಿರೋದು. ಇದು ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲ, ಎಷ್ಟು ಕೆಳಗಡೆ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ. ಇಲ್ಲಿ ಬ್ಯಾಂಬೂ ತುಂಬ ಜಾಸ್ತಿ ಬೆಳೀತಾರೆ ಅನಿಸುತ್ತೆ. ಬ್ಯಾಂಬೂ ತುಂಬ ಇದೆ ಇಲ್ಲಿ. ನೋಡ್ತಿರ್ಬೋದು, ಯಾರೋ ಸೊಪ್ಪು ಕುಯ್ತಾ ಇದ್ದಾರೆ. ಇಲ್ಲಿ ಕುರಿಗೋಸ್ಕರ ಸೊಪ್ಪನ್ನ ಬೆಳಗ್ಗೆನೇ ಬಂದು ಕುಯ್ಬೇಕಾಗತ್ತಂತೆ. ಇಲ್ಲಿ ಬ್ಯಾಂಬೂ ನೋಡಿ, ಬ್ಯಾಂಬೂ ಕಟಾವು ಮಾಡಿದ್ದಾರೆ ಇಲ್ಲಿ. ನಾನು ಆವಾಗಲೇ ಹೇಳಿದ್ನಲ್ಲ, ಈ ಥರ ಫ್ಲ್ಯಾಗ್ನ ಇವರು ತುಂಬ ಅಲ್ಲಲ್ಲೇ ನೆಟ್ಟಿರ್ತಾರೆ.
ಹೋಟೆಲ್ ಇದು. ನೋಡಿ ಇದೊಂದು ಹೋಟೆಲ್ ಇದು, ಎಷ್ಟು ಕೆಳಗಡೆ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಿರೋದು ನಾವಿರೋ ಹೋಟ್ಲಿದು. ನಾವಿರೋದು 5th ಫ್ಲೋರಲ್ಲಿದ್ದೀವಿ. ಆಲ್ಮೋಸ್ಟ್ 3rd ಫ್ಲೋರ್ಗೆ ರಿಸೆಪ್ಷನ್ ಇರೋದು, ಅಂದರೆ ರೋಡ್ಗಿದೆ. ಇನ್ನು ಅದ್ರ ಕೆಳಗಡೆ 3 ಫ್ಲೋರ್ ಇದೆ. ಫುಲ್ ಹಿಮ ಇರೋದ್ರಿಂದ ಬೆಟ್ಟ ಗುಡ್ಡ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಪೆಲ್ಲಿಂಗ್ ಉದಾನ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್, ಹೋಟೆಲ್ ಪೈನ್ ಕ್ರೆಸ್ಟ್ ಅಂದ್ಬಿಟ್ಟು. ಹಾಂ